ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ. ನಾನು ನಿಮ್ಮ ಪ್ರೀತಿ ರಾಜ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಇರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬರೀ ನೋಡ್ಕೊಬೋಣ. ನಾನು ಇವತ್ತು ನಿಮಗೋಸ್ಕರ ಯಾವ ರೆಸಿಪಿನ ಮಾಡಿ ತೋರಿಸ್ತಿದ್ದೀನಿ. ಸಮ್ಮರ್ ಸ್ಪೆಷಲ್ ಸೋರೆಕಾಯಿ ಸಾಗು, ಸೋರೆಕಾಯಿ ಕುರ್ಮಾ ಅಂತ ಹೇಳ್ಬೋದು, ಸೋರೆಕಾಯಿ ಸಾಗು ಅಂತಲೂ ಹೇಳ್ಬೋದು ಇದನ್ನು. ಸೊ ಸಮ್ಮರ್ ಸ್ಪೆಷಲ್ಲು ಇದು. ಹಾಗೆ ಇದ್ರ ಬೆನಿಫಿಟ್ಸ್ ಏನು ಅಂತ ನೋಡ್ಕೊಳ್ಳೋಣ. ಬನ್ನಿ ಇವತ್ತು ಸೋರೆಕಾಯಿ ಸಾಗು ಹೇಗೆ ಮಾಡೋದು ಅಂತ ನೋಡೋಣ. ನಾನಿವತ್ತು ಒಂದು ಸೋರೆಕಾಯಿನ ತೊಗೊಂಡಿದ್ದೀನಿ. ನೋಡಿ ಹೇಗಿದೆ ಸೋರೆಕಾಯಿ ಇದು. ಸೋರೆಕಾಯಿ ಇದೆಯಲ್ಲ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಹೇಳ್ತೀನಿ ನಾನು ಮುಂದೆ. ಈಗ ಇದನ್ನು ನಾವೇನು ಮಾಡಬೇಕು ಅಂದರೆ, ಮೇಲೆ ಕಟ್ ಮಾಡಬೇಕು, ಕೆಳಗಡೆ ಕಟ್ ಮಾಡಿ ಇದ್ರ ಸಿಪ್ಪೆನ ತೆಗಿಬೇಕು ಮೊದಲನೇದಾಗಿ. ಈ ಸಿಪ್ಪೆಯನ್ನು ನಾವು ಹಾಗೆ ಮಾಡಿದ್ರೆ ತುಂಬ ಹಾರ್ಡಾಗಿರುತ್ತೆ, ಬೇಯೋದು ಇಲ್ಲ ಬೇಗ. ಈ ಸಿಪ್ಪೆ ಎಷ್ಟು ಹಾರ್ಡು ಅಂತಂದರೆ, ಒಂದು 100,000 ಇಯರ್ಸ್ ಮುಂಚೆ ಈ ಸಿಪ್ಪೆನ ಗಿಡದಲ್ಲಿ, ಈ ಕಾಯಿನ ಗಿಡದಲ್ಲಿ ಹಾಗೆ ಒಣಗಿಸ್ಬಿಟ್ಟು ಇದು ಫುಲ್ಲು ಡ್ರೈ ಆದಮೇಲೆ ನೋಡಿ ಈ ಥರ ಗಿಡದಲ್ಲಿ ಇರ್ತಿತ್ತು. ಇದನ್ನು ಹಾಗೆ ಒಣಗಿಸ್ಬಿಟ್ಟು ಅದರೊಳಗಡೆ ಇರೋದನ್ನೆಲ್ಲ ತೆಗೆದ್ಬಿಟ್ಟು ಅವರು ಸ್ಟೋರೇಜ್ ಬಾಕ್ಸ್ ಥರ ಯೂಸ್ ಮಾಡೋರಂತೆ ಇದನ್ನು. ಅಂದರೆ 1000 ಇಯರ್ಸ್ ಮುಂಚೆ, ತುಂಬ ಹಳೆಯ ಕಾಲದಲ್ಲಿ ಅನಿಸುತ್ತೆ. ಇವಾಗಲೂ ಒಬ್ಬೊಬ್ರು ಯೂಸ್ ಮಾಡ್ತಾರೆ. ಆಫ್ರಿಕಾದಲ್ಲಿ ಹೆಚ್ಚಾಗಿ ಇದನ್ನು ಯೂಸ್ ಮಾಡ್ತಾರೆ. ಸೊ ಇದನ್ನು ಸ್ಟೋರೇಜ್ ಬಾಕ್ಸ್ ಥರ ಯೂಸ್ ಮಾಡ್ತಿದ್ರು. ಅಷ್ಟು ಹಾರ್ಡಾಗಿರುತ್ತೆ ಇದ್ರದ್ದು ಸಿಪ್ಪೆ. ಸೊ ಇವಾಗ ಆ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಇದರೊಳಗಡೆ ಇರೋ ಬೀಜ ಎಲ್ಲ ಇರುತ್ತೆ, ಆ ಬೀಜಗಳನ್ನೂ ಎಲ್ಲ ತೆಗೆದ್ಬಿಟ್ಟು ಇವಾಗ ಸಣ್ಣದಾಗಿ ಪೀಸಸ್ ಥರ ಕಟ್ ಮಾಡಿ ನಾವು ಇದನ್ನು ಇಟ್ಕೋಬೇಕು. ಈಗ ಸಣ್ಣದಾಗಿ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡ್ರೆ ಇದು ಬೇಗ ಬೇಯುತ್ತೆ ಮತ್ತು ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ನಮಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿದು ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೋಸ್ಕರ. ಸೊ ಅದಕ್ಕೆ ನಾನು ಈ ಥರ ಸಣ್ಣದಾಗಿ ಪೀಸಸ್ ಆಗಿ ಇವತ್ತು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬರೋದ. ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ, ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ, ಸಾಸಿವೆ ಹಾಕ್ಕೊತಿದ್ದೀನಿ, ಸ್ವಲ್ಪ ಜೀರಿಗೆನೂ ಸ್ವಲ್ಪ ಹಾಕ್ಕೋತಿದ್ದೀನಿ, ಒಂದೆರಡು ಹಸಿಮೆಣ್ಸಿನ್ಕಾಯಿ ತೊಗೊಂಡು ಕಟ್ ಮಾಡೋದನ್ನು ಹಾಕ್ಕೋತಿದ್ದೀನಿ. ಇವತ್ತು ನಾನು ಒಗ್ಗರಣೆಗೆ ಸಣ್ಣ ಈರುಳ್ಳಿನ ತೊಗೊಂಡಿದ್ದೀನಿ. ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಟೇಸ್ಟಿಯಾಗಿರುತ್ತೆ ಇದು ಸಣ್ಣ ಈರುಳ್ಳಿ. ಸೊ ಅದಕ್ಕೋಸ್ಕರ ನಾನು ಇವತ್ತು ಒಗ್ಗರಣೆಗೆ ಸಣ್ಣ ಈರುಳ್ಳಿನೇ ಹಾಕ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಲೇನೆ. ಇವಾಗ ಸ್ವಲ್ಪ ಮಸಾಲ ರೆಡಿ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಹಾಕ್ಕೊಂಡಿದ್ದೀನಿ. ಒಂದೆರಡು ಟೊಮೊಟೊನೂ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸೋಂಪನ್ನು ಆ್ಯಡ್ ಮಾಡ್ಕೋತೀನಿ ನಾನು. ಸ್ವಲ್ಪ ಸೋಂಪು ಮತ್ತು ಒಂದು ಅರ್ಧ ಇಂಚು ಚಕ್ಕೆನ ಆ್ಯಡ್ ಮಾಡ್ಕೋತಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ನಾನು ಕಟ್ ಮಾಡಿ ಇಟ್ಟಿಟ್ಕೊಂಡಿರ್ತಕ್ಕಂಥ ಸೋರೆಕಾಯಿನೂ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡು ಇದಕ್ಕೊಂದು ಸ್ವಲ್ಪ 1 ಸ್ಪೂನಷ್ಟು ನಾನು ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ನೋಡಿ ಇದನ್ನು ಈ ಥರ ಕ್ಲೀನಾಗಿ ಬೇಯಿಸ್ಕೊಳ್ಳೋದ್ರಿಂದ ನಮಗೆ ಈ ಸೋರೆಕಾಯಿಗೆಲ್ಲನೂ ಚೆನ್ನಾಗಿ ಉಪ್ಪಿಡ್ದು ಮಸಾಲೆ ಎಲ್ಲ ಹಿಡಿಯುತ್ತೆ, ಆವಾಗ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಸೊ ಇವಾಗ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆನೂ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಮಸಾಲೆ ರೆಡಿ ಇದೆ. ಈಗ ಮಸಾಲೆನೂ ಇದಕ್ಕೆ ಆ್ಯಡ್ ಮಾಡಿಕೊಂಡು 1 ಸ್ಪೂನಷ್ಟು ಧನಿಯಾ ಪುಡಿ ಮತ್ತು 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಆವಾಗಲೇ ಹಾಕಿರೋದ್ರಿಂದ ಖಾರದ ಪುಡಿ ನಾನು ನೋಡ್ಕೊಂಡು ಹಾಕ್ಕೋಬೇಕು, ಎಷ್ಟು ಬೇಕೋ ಅಷ್ಟು. ಇದನ್ನು ಇವಾಗ ಹೀಗೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸಬೇಕು. ಸೋರೆಕಾಯಿಗೆ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ, ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನೀರೇನು ಜಾಸ್ತಿ ಆ್ಯಡ್ ಮಾಡ್ಕೊಬೇಕು ಅಂತ ಏನಿಲ್ಲ, ಸೋರೆಕಾಯಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಸೊ ನಾನಿವಾಗ ಒಂದು ಸ್ವಲ್ಪ ಜಾರನ್ನು ತೊಳೆದಿಟ್ಕೊಂಡಿರೋಂಥ ನೀರನ್ನ ಆ್ಯಡ್ ಮಾಡಿಕೊಂಡು ಹೀಗೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೊತಿದ್ದೀನಿ. ಇವಾಗ ಈ ಸೋರೆಕಾಯಿಂದ ಬೆನಿಫಿಟ್ಸ್ ನೋಡೋಣ. ಇದರಲ್ಲಿ ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಕೆ, ಮಿನರಲ್ಸ್ ಜಾಸ್ತಿ ಇರೋದ್ರಿಂದ ನಮ್ಮ ಆರೋಗ್ಯಕ್ಕೆ ಮ್ಯಾಗ್ನೀಷಿಯಮ್, ಐರನ್ನು, ಜಿಂಕ್ ಜಾಸ್ತಿ ಇರೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಸಮ್ಮರಲ್ಲೇ ತಿನ್ನಬೇಕಂತೇನಲ್ಲ, ಎಲ್ಲ ಸೀಸನಲ್ಲೂ ತಿನ್ಬೋದು. ಇದು ಹಾರ್ಟಿಗೆ, ಪೈಲ್ಸಿಗೆ, ಡಯಾಬಿಟಿಸ್ ಅವರಿಗೆ ಮತ್ತು ಅಲ್ಸರ್ ಎಲ್ಲ ಇರುತ್ತಲ್ಲ ಅಂಥವರಿಗೆ ಈ ತಂಪು ಪದಾರ್ಥ ತಿನ್ನೋದ್ರಿಂದ, ತಂಪು ತರಕಾರಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಬಾಡಿ ಡಿಹೈಡ್ರೇಟ್ ಆಗಿರುತ್ತಲ್ಲ ಅಂಥವರು ತಿನ್ನೋದ್ರಿಂದ ತುಂಬ ಅವ್ರ ಬಾಡಿನ ಒಳ್ಳೆಯದಾಗಿ ಮೇಂಟೈನ್ ಮಾಡೋದಕ್ಕೆ ಯೂಸ್ಫುಲ್ ಆಗುತ್ತೆ. ಈಗಿದು ಚೆನ್ನಾಗೆಲ್ಲ ಬೆಂದಿದೆ, ಸೋರೆಕಾಯಿ ಬೆಂದಿದೆ, ಸಾರು ಮಸಾಲೆ ವಾಸನೆ ಎಲ್ಲ ಹೋಗಿದೆ. ನೋಡ್ಕೊಂಡು ಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಇದಕ್ಕೆ ಲಾಸ್ಟಾಗಿ ನಾನು ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಡಯಟ್ ಮಾಡೋಂಥವ್ರಿಗೆಲ್ಲನೂ ಇದು ತುಂಬ ಒಳ್ಳೆಯದು. ಇದು ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಜ್ಯೂಸ್ ಆಗು ಅವರು ಇದನ್ನು ತೊಗೋಬೋದು. ತುಂಬ ಒಳ್ಳೆಯದು ಅವ್ರಿಗೆ, ಡಯಟ್ ಮಾಡೋರಿಗೆ ಇದು ಸಿಕ್ಕಾಪಟ್ಟೆ ಒಳ್ಳೆಯದು. ಇದನ್ನು ಪಲ್ಯ ಥರನೂ ಮಾಡ್ಕೊಂಡು ತಿನ್ಬೋದು, ತುಂಬ ಈಸಿ ಪಲ್ಯ ಮಾಡೋದು.
ಪಲ್ಯ ಮಾಡ್ಕೊಂಡು ತಿನ್ಬೋದು, ಸಾರು ಥರ ಮಾಡ್ಕೋಬೋದು, ಗೊಜ್ಜು ಥರ ಮಾಡ್ಕೋಬೋದು, ಯಾವ ಥರ ಬೇಕಾದ್ರೂ ಜ್ಯೂಸ್ ಕುಡಿದ್ರೆ ಡಯಟ್ ಮಾಡೋರಿಗೆ ತುಂಬ ಒಳ್ಳೆಯದು. ರೆಡಿಯಾಗಿದೆ ಸೋರೆಕಾಯಿ ಸಾಗು. ಇದನ್ನು ಪೂರಿ ಜೊತೆಗೆ, ಚಪಾತಿ ಜೊತೆಗೆ, ದೋಸೆ ಜೊತೆಗೆ, ವೈಟ್ ರೈಸ್ ಜೊತೆಗೂ ತಿನ್ಬೋದು. ಟೇಸ್ಟ್ ಮಾಡ್ತಿದ್ದೀನಿ ನಾನು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ನಿಮ್ಮ ಮನೇಲಿ ಟ್ರೈ ಮಾಡಿ. ಹೋಟೆಲ್ ಸ್ಟೈಲಲ್ಲೇ ಇತ್ತು ಈ ಸಾಗು. ನಮಗೆ ಪೂರಿ ಸಾಗು ಕೊಡ್ತಾರಲ್ಲ ಅದೇ ರೀತಿಯಲ್ಲಿದೆ. ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಟ್ರೈ ಮಾಡಿ ಮನೇಲಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ.